ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಬೆಳಗ್ಗೆ ಸ್ವಲ್ಪ ಸಣ್ಣದಾಗಿ ಮಳೆ ಬರ್ತಾ ಇತ್ತು. ನಾನು ಕೂಡ ಸ್ವಲ್ಪ ಮಳೆ ವೀಡಿಯೋನ ಮಾಡಿಕೊಂಡೆ. ನನಗೆ ಮಳೆಗಾಲ ಅಂದರೆ ತುಂಬಾ ಇಷ್ಟ. ಆದರೆ ಹೊರಗಡೆ ಹೋಗೋದಕ್ಕಲ್ಲ, ಆದರೆ ಮಳೆ ಬರ್ತಾ ಇರಬೇಕು. ಮಳೆಗಾಲದಲ್ಲಿ ಮಳೆ ಇದ್ರೇ ಚೆಂದ ಅಲ್ವಾ. ಮಳೆ ಇಲ್ಲಿ ಅದು ರೈತರಿಗಂತೂ ಮಳೆ ಇಲ್ಲ ಅಂದರೆ ಜೀವನ ಮಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗಿಬಿಡುತ್ತೆ. ಅತಿ ಮಳೆ ಆದರೂ ಕಷ್ಟ, ಮಳೆ ಕಡಿಮೆ ಆದ್ರೂ ಕಷ್ಟನೇ. ಹೋದ ವರ್ಷ ತುಂಬ ಮಳೆ ಆಗಿದ್ದಕ್ಕೆ ತುಂಬ ಜನರಿಗೆಲ್ಲ ಅಡಿಕೆ ಕೊಳೆ ಎಲ್ಲ ಬಂದು ಎಲ್ಲ ಆಗಿತ್ತು. ಈ ಸಲ ನೋಡಿದ್ರೆ ಮಳೆನೇ ಇಲ್ಲ. ಅದಕ್ಕೆಲ್ಲ ಕಾರಣ ನಾವೇನೆ. ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹೇಗೆ ಬರುತ್ತೋ ಹಾಗೆ ಹೋಗಬೇಕಾಗುತ್ತೆ. ಹಾಗೆ ನಮ್ಮನೆಯವ್ರು ಹಾಲು ತಂದಿಟ್ಟು ಅದನ್ನು ಕ್ಲೀನಾಗಿ ತೊಳೆದಿಟ್ಟಿರ್ತಾರೆ. ಆಮೇಲೆ ನಾನು ಬಂದು ಹಾಲನ್ನು ಕಾಯ್ದಕ್ಕೆ ಇಡ್ತೀನಿ. ಹಾಗೆ ಇವತ್ತು ತಿಂಡಿ ಬಂದು ಕಡುಬು. ನಮ್ಮ ಮಲೆನಾಡಲ್ಲಿ ಯಾವಾಗಲೂ ಅನ್ನ ಉಳಿತು ಅಂದರೆ ರೊಟ್ಟಿ ಇಲ್ಲ ಕಡುಬು ಸ್ವಲ್ಪ ಜಾಸ್ತಿನೇ ಮಾಡೋದು. ಇದನ್ನು ನೋಡಿ ನೋಡಿ ನಿಮಗೂ ಬೇಜಾರಾಗಿರುತ್ತೆ ಅಂತ ಅಂದ್ಕೊತೀನಿ. ಆದರೆ ತಿಂದು ತಿಂದು ನಮಗೆ ನಿಜವಾಗ್ಲೂ ಬೇಜಾರಾಗಿಲ್ಲ. ನಮಗೆ ತುಂಬಾ ಇಷ್ಟ. ಇದಕ್ಕೆ ಇವತ್ತು ನಾನು ಈರುಳ್ಳಿ ಚಟ್ನಿ ಮಾಡೋಣ ಅಂತ ಇದ್ದೀನಿ. ನನಗೇನು ಗೊತ್ತಾ, ಹಾಲು ಕಾಯುತ್ತೆ ಗೊತ್ತಾ, ಆ ವಾಸನೆ ಬರುತ್ತೆ ಅಲ್ವಾ, ಆವಾಗ ನಿಜವಾಗ್ಲೂ ನಂಗೆ ತುಂಬ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ನಾನು ನೀರು ಕುಡಿದು ಎಲ್ಲ ಆಗಿ ತುಂಬ ಟೈಮ್ ಆಗಿತ್ತು. ಹಾಗಾಗಿ ನಾನೀಗ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ನಾನು ಸುಮಾರು ಹೊತ್ತು ವೀಡಿಯೋಗಳನ್ನ ಮಾಡ್ಕೊಳ್ಲಿಲ್ಲ. ಇವತ್ತು ಕೂಡ 2 ದಿನದ ವೀಡಿಯೋ ಸೇರಿಸಿನೇ ಹಾಕ್ತಾಯಿದ್ದೀನಿ. ಯಾಕೋ ಗೊತ್ತಿಲ್ಲ, ಒಂದು ದಿನದ ವೀಡಿಯೋ ಫುಲ್ ನನಗೆ ಮಾಡೋಕ್ಕಾಗ್ತಾನೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ತುಂಬ ದಿನದಿಂದ ಹಾಗೆ ಆಗ್ತಾಯಿದೆ. ಹಾಗೆಯೇ ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ನನ್ನ ಏನದು ದಿನಚರಿ ಕೆಲವೊಬ್ಬರಿಗೆ ಅದು ಬೇಜಾರು ತರಿಸಿದೆ. ಅದಕ್ಕೆ ಹಾನೆಸ್ಟಾಗಿ ಹೇಳಿ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ದಾರೆ. ಇಲ್ಲ, ನಿಮ್ಮ ರುಟೀನ್ ತುಂಬ ಚೆನ್ನಾಗಿದೆ, ನೀವು ಹೆಂಗಿದ್ದೀರೋ ಹಾಗೆ ತೋರಿಸಿ ಅಂತ ಎಷ್ಟೊಂದು ಜನ ನನಗೆ ನಿಮ್ಮ ಅಂದರೆ ವೀಡಿಯೋಕ್ಕಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತೀರಾ. ಮತ್ತು ಒಬ್ಬರು ಹೇಳಿದ್ದೇನೆಂದರೆ, ನೀವಾಗಿರಿ, ಬದಲಾವಣೆ ಬೇಡ ಅಂತ. ನಂಗೆ ನಿಜವಾಗ್ಲೂ ಆ ಒಂದು ಮಾತು ತುಂಬ ಖುಷಿ ಆಯಿತು. ಯಾವಾಗಲೂ ಅಷ್ಟೇ, ನಾವಾಗೇ ಇರಬೇಕು. ಬೇರೆಯವ್ರ ಥರ ನಾವು ಎಷ್ಟು ದಿನ ಒಬ್ಬರನ್ನ ನೋಡಿ ಇದು ಮಾಡೋಕ್ಕಾಗುತ್ತೆ ಅಲ್ವಾ. ನಾನೀಗ ವೀಡಿಯೋಗಳನ್ನ ತುಂಬ ನೋಡಿಬಿಟ್ಟು ನಾನು ಕೂಡ ಮಾಡ್ತೀನಿ. ಆ ಥರ ಮಾಡಲ್ಲ ಅಂತ ನಾನು ನಿಜ ಹೇಳಲ್ಲ. ಯಾಕಂದರೆ ಒಳ್ಳೆಯದನ್ನ ಬೇರೆಯವ್ರನ್ನ ನೋಡಿ ಕಲಿಯೋಂಥ ತುಂಬಾ ಇರುತ್ತೆ. ಆ ಥರ ನಾನು ಕಲ್ತಿದ್ದೀನಿ. ಎಷ್ಟೋ ಜನ ನನ್ನನ್ನು ನೋಡಿ ಹೀಗಿರ್ಬೇಕು ಅಂತ ಕಲ್ತಿರೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಕಲಿಯೋದ್ರಲ್ಲಿ ಯಾವುದೇ ರೀತಿಯಾಗಿರೋ ತಪ್ಪು ಇಲ್ಲ ಅಂತ ನನ್ನ ಒಂದು ಭಾವನೆ. ಮತ್ತು ನಾನು ಅಲ್ಲದೆ ಇರೋದನ್ನ ಇರೋಕ್ಕೆ ಬರೋಲ್ಲ. ಅಂದರೆ ಬೇರೆ ಥರ ನನ್ನನ್ನು ತೋರಿಸ್ಕೊಳ್ಳೋದಕ್ಕಾಗಲಿ ಆ ಥರ ನಂಗೆ ಬರೋಲ್ಲ. ನಾನು ತುಂಬ ಸಿಂಪಲ್ಲಾಗಿ ಜೀವನ ಮಾಡ್ತಾ ಇರೋದ್ರಿಂದ ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಅದು ನಾನು ಹೇಳಿದ್ದಷ್ಟೇ. 50% ಮಾತ್ರ ತೋರಿಸ್ತೀನಿ, ಇನ್ನು 50% ನಾನು ತೋರಿಸಲ್ಲ ಅಂತ. ಯಾಕಂದರೆ ನನಗೂ ಸಂಸಾರ ಇದೆ ಅಲ್ವಾ, ನನ್ನ ಸುತ್ತಮುತ್ತನೂ ನನ್ನ ಜನ ಅಂತ ಇದ್ದಾರೆ. ಹಾಗಾಗಿ ನಾನು ತೋರಿಸೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಯಾವಾಗಲೂ ಇರಲಿ ಅಂತ. ನಾನು ಎಷ್ಟು ದಿನ ಯೂಟ್ಯೂಬ್ ಮಾಡ್ತೀನೋ ಇಲ್ವಾಗೋ ನನಗೂ ಗೊತ್ತಿಲ್ಲ. ನಿಮ್ಮೆಲ್ಲರ ಪ್ರೀತಿಯಿಂದನೇ ನಾನು ಕೂಡ ಮಾಡ್ತಾ ಇರೋದು. ಅದೇ ನನಗೆ ಕಮ್ಮಿ ಜನ ನೋಡಿದ್ರೂ ನಾನು ಅವ್ರಿಗೆ ಎಷ್ಟು ಜನ ನೋಡ್ತಾರೋ ಅಷ್ಟು ಜನರಿಗಾಗಿಯೇ ನಾನು ಹಾಕ್ತೀನಿ. ಅಟ್ಲೀಸ್ಟ್ ಒಂದು 10 ವ್ಯೂಸ್ ಬಂದರೂ ನನಗೇನು ತೊಂದರೆ ಇಲ್ಲ. ಒಂದು 2000 3000 ಜನ ಏನು ಕಮ್ಮಿ ಅಲ್ಲ, ಅದು ಕೂಡ ತುಂಬ ಜಾಸ್ತಿ ಜನನೇ. ಆದರೆ ಬೇರೆಯವ್ರಿಗೆ ಹೋಲಿಸಿದ್ರೆ ನನ್ನ ವ್ಯೂಸ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾರನ್ನು ನಾನು ಫೋರ್ಸ್ ಮಾಡಿ ನನ್ನ ವೀಡಿಯೋ ನೋಡಿ ಅಂತ ಹೇಳಕ್ಕೆ ಬರೋಲ್ಲ. ಹಾಗೆ ಕಡುಬಿನ ಹಿಟ್ಟು ಕೂಡ ಆರಿತ್ತು. ನಾನು ಟೀ ಕುಡಿಯೋದ್ರೊಳಗೆ ಅದನ್ನು ಕೂಡ ನಾದಿ ಎಲ್ಲ ರೆಡಿ ಮಾಡಿ ಇಟ್ಟೆ. ಇದು ಈರುಳ್ಳಿ ಚಟ್ನಿನೂ ಅಷ್ಟೇ. ತುಂಬ ಸಲ ರೆಸಿಪಿ ಶೇರ್ ಮಾಡಿದ್ದೀನಿ. ಈರುಳ್ಳಿನ ನಾನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆ, ಚೂರು ಮೆಂತ್ಯ ಹಾಕಿದ್ದೀನಿ. ಆನಂತರ ಕರಿಬೇವು, ಬೆಳ್ಳುಳ್ಳಿ, ಉಪ್ಪು, ಹುಳಿ, ಬೆಲ್ಲ ಮತ್ತು ತುಂಬ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾನು ರುಬ್ಬಿ ಇಡ್ತೀನಿ. ನಮ್ಮ ಮನೆಯವರಿಗೆ ತುಂಬ ಇಷ್ಟ ಆ ಚಟ್ನಿ ಮಾಡಿದ್ರೆ. ದೋಸೆಗೂ ತಿಂತಾರೆ, ರೊಟ್ಟಿ ಮತ್ತು ಬೆಣ್ಣೆ ತುಂಬ ಚೆನ್ನಾಗಿ ಆಗುತ್ತೆ. ಇವತ್ತು ಮತ್ತೆ ಬೇರೆ ಏನೋ ಚಟ್ನಿ ಮಾಡೋದು ಬೇಡ ಅಂತೇಳಿ ಬರೀ ಈರುಳ್ಳಿ ಚಟ್ನಿಲೇ ನಾನು ಬಿಟ್ಟೆ. ಅದಕ್ಕೆ ಬೆಣ್ಣೆನ ಸ್ವಲ್ಪ ಕೆನೆ ಇತ್ತು, ಹಾಗಾಗಿ ನಾನು ಕೆನೆನೂ ಕೂಡ ಕಡಿದೆ. ಸ್ವಲ್ಪ ಬೆಣ್ಣೆ ಬಂತು. ನಾನೀಗ ಅದೇ ಫ್ರೀಝರಲ್ಲಿ ಇಡೋದ್ರಿಂದ ಬೆಣ್ಣೆನೂ ಅಷ್ಟು ವಾಸನೆ ಆಗಲ್ಲ. ಮತ್ತು ಮಜ್ಜಿಗೆನೂ ಕೂಡ ಅಷ್ಟೊಂದು ನಾನು ಮಜ್ಜಿಗೆ ಏನು ಕುಡಿಯಲ್ಲ, ಅದನ್ನು ನಾನು ಗಿಡಕ್ಕೆ ಹಾಕಿಬಿಡ್ತೀನಿ. ನಿಮ್ಮ ಮನೇಲಿ ಏನಾದರೂ ಬೇವಿನ ಗಿಡ ಇದೆ ಅಂದರೆ ಅದಕ್ಕೆ ನೀವು ಮಜ್ಜಿಗೆ ಕಡಿತೀರಲ್ವ, ನಿಮಗೆ ಮಜ್ಜಿಗೆ ಕುಡಿಯೋಕ್ಕಾಗಿಲ್ಲ ಅಂದರೆ ಆ ಬೇವಿನ ಗಿಡಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತಂತೆ. ನನ್ನ ಬೇವಿನ ಗಿಡನೂ ಚೆನ್ನಾಗಿದೆ. ನಾನು ಸುಮಾರು ಒಂದು 5-6 ವರ್ಷ ಬೇವಿನ ಸೊಪ್ಪು ಕೊಯ್ದೇ ಇರಲಿಲ್ಲ. ಒಂದು 2-3 ವರ್ಷ ಬೇವಿನ ಸೊಪ್ಪನ್ನ ಕೊಯ್ಯಬಾರ್ದಂತೆ. ಸ್ವಲ್ಪ ದೊಡ್ಡ ಆದಮೇಲೆ
ಕೊಯ್ಯೋಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ವರ್ಷದಿಂದ ಬೇವಿನ ಸೊಪ್ಪನ್ನ ಕೊಯ್ತಾ ಇದ್ದೀನಿ. ನಮ್ಮ ಮನೆಯವ್ರು ನಂಗೆ ಯಾವಾಗಲೂ ಅಂತ, ನಂಗೆ ಮಳೆ ಬಂದ ತಕ್ಷಣ ನೀರು ಹೊಡಿಯೋ ಹುಚ್ಚು ಒಂಚೂರು ಜಾಸ್ತಿ. ನಮ್ಮ ಮನೆಯವ್ರು ಯಾವಾಗಲೂ ನಂಗೆ ಅಂತಿರ್ತಾರೆ, ನೀನು ಬೇಕಾಬಿಟ್ಟು ನೀರನ್ನೆಲ್ಲ ಖರ್ಚು ಮಾಡಲ್ವಲ್ಲ ಅಂತಾರೆ. ಹೌದು, ನಾನು ಎಲ್ಲದನ್ನೂ ಹಾಗೇ, ನಾನು ಯಾವುದನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಲ್ಲ. ನಾನು ಆ ನೀರನ್ನ ಹಿಡಿದಿಡ್ತೀನಲ್ವ, ಅದನ್ನ ಏನು ಮಾಡ್ತೀನಿ ಅಂದರೆ ಕಟ್ಟೆ ತೊಳೆಯೋದಕ್ಕೆ, ಆಮೇಲೆ ನೆಲ ಒರೆಸೋದಕ್ಕೆ, ಅದಕ್ಕೆ ನಾನು ಆ ನೀರನ್ನು ಯೂಸ್ ಮಾಡ್ತೀನಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಅವರು ಮಳೆ ಬರ್ತಾಯಿತ್ತಲ್ವ, ಬಟ್ಟೆ ಎಲ್ಲ ಹಸಿಯಾಗಿ ಬಂದರು. ನಾನು ಬಟ್ಟೆ ಚೇಂಜ್ ಮಾಡಿ ಅಂದೆ, ಇಲ್ಲ ಇರಲಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಕಡುಬು ಕೂಡ ಚೆನ್ನಾಗಿ ಬೆಂದಿತ್ತು. ನೋಡಿ ಹುಗಿ ಆಡ್ತಾ ಇದೆ. ಈ ಥರ ಬಿಸಿ ಬಿಸಿ ಕಡುಬು ತಿಂದರೆ ಮಸ್ತಾಗಿರುತ್ತೆ. ಖಾರ ಚಟ್ನಿ ಕೂಡ ತುಂಬಾ ಚೆನ್ನಾಗಾಗಿತ್ತು. ಅವತ್ತೊಂದು ದಿನ ಮಾಡಿದಾಗ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ಇವತ್ತು ಮಾತ್ರ ಹದಾ ಇತ್ತು. ಅದಾದ ನಂತರ ನಮ್ಮ ಮನೆಯವರಿಗೆ ಯಾಕೋ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಂತೆ. ಹಾಗಾಗಿ ಅವರೇನೆ ನನಗೂ ಇಬ್ಬರಿಗೂ ಕಾಫಿನ ಮಾಡಿ ಕೊಟ್ಟರು. ಹಾಗೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಈಗ ಹೆಂಗಿದ್ರು ಪಾತ್ರೆ ಹೊರಗಡೆ ತೊಳಿತೀನಲ್ಲ, ನಂಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಆ ಸಿಂಕು ಸರಿ ಆಗಿದೆ, ಆದರೂ ನಂಗೆ ಅದೊಂದು ಅಭ್ಯಾಸ ಆಗಿದೆಯಲ್ಲ, ಹಾಗಾಗಿ ನಾನು ಹೊರಗಡೆನೇ ಪಾತ್ರೆ ತೊಳಿತೀನಿ. ಮಳೆ ಅಂತೂ ಚೆನ್ನಾಗಿ ಬರ್ತಾಯಿತ್ತು. ಹೋಗಿ ಬಂದು ನಾನು ಮಳೆನೇ ನೋಡ್ತಾ ಇದ್ದೆ. ನಾನು ಮತ್ತೆ ನಮ್ಮ ಮನೆಯವ್ರಿಗೆ ಕೇಳೋದು, ಊರಲ್ಲೂ ಮಳೆ ಬರ್ತಾ ಇದೆಯಾ ಅಂತ ಹೇಳಿ. ಮಧ್ಯಾಹ್ನ ಸಾರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸ್ವಲ್ಪ ಬೇಳೆ ಬೇಯಿಸಿ ಟೊಮೆಟೊ ಹಾಕಿ, ಕರೆಂಟು ಹೋಗಿತ್ತು ಇವತ್ತು, ಮಳೆ ಗಾಳಿನೂ ಇತ್ತು ಸ್ವಲ್ಪ. ಹಾಗಾಗಿ ನಾನು ಮಿಕ್ಸಿ ಹಾಕಲಿಲ್ಲ, ಕರೆಂಟ್ ಹೋಗಿತ್ತಲ್ಲ. ಹಾಗಾಗಿ ನಾನು ಸಾರೆಲ್ಲ ಮಾಡೋದಕ್ಕೂ ಕರೆಂಟ್ ಬಂತು. ಅದು ಯಾವಾಗಲೂ ಹಾಗೇ ಆಗೋದು. ಈಗ ಸಾರಿಗೆ ಒಂದು ಒಗ್ಗರಣೆ ಹಾಕಿದ್ದೀನಿ. ನಾನು ಈ ವಿಡಿಯೋನ ತುಂಬ ಶ್ರೇಯು ಬರೋದಕ್ಕಿಂತ ಮುಂಚೆ ನಾನು ಅವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದಾಗ ಹೇಳಿದೆ ಗೊತ್ತಾ, ಶ್ರೇಯುಗೆ ಅಂತ ಇದೆಲ್ಲ ತೊಗೊಬಂದಿರೋದಾಗಿತ್ತು. ಮಗ ಬರ್ತಾನೆ ಅಂತ ಇಷ್ಟೆಲ್ಲ ತೊಗೊಬಂದಿದ್ವಿ. ಅವನಿಗೆ ಇಡ್ಲಿ ಅಂದರೂ ಕೂಡ ಇಷ್ಟ, ಪಾಪ ಇರೋದೇ ಒಂದಿನ. ಆದರೆ ಅವನಿಗೆ ಏನೇನು ಬೇಕೋ ಅದನ್ನೆಲ್ಲ ನಾವು ತಂದಿದ್ವಿ. ಹಾಗೆ ಚಿಪ್ಸು ತಂದಿಟ್ಟಿದ್ದೆ. ಮತ್ತು ನಾನು ಕೂಡ ಈ ಸಲ ಹಲಸಿನಕಾಯಿ ಚಿಪ್ಸೇ ತಿಂದಿರಲಿಲ್ಲ. ಹಾಗಾಗಿ ನಾನು ಕೂಡ ತಿನ್ನಬೇಕು ಅಂತೇಳಿ ನಿನ್ನೆ ಮಧ್ಯಾಹ್ನ ನಾನು ಶ್ರೇಯುನ ಕರೆಯೋಕ್ಕೆ ಅಂತ ಐಬ್ರೋ ಮಾಡ್ಸೋಕ್ಕೆ ಹೋಗಿದ್ದೆ. ಆವಾಗ ಇದಿಷ್ಟು ತೊಗೊಬಂದಿದ್ದೆ. ಇದು ಸ್ವಲ್ಪ ಹಳೆ ವೀಡಿಯೋನೇ. ನಾನು ಅವತ್ತೇ ಹೇಳಿದೆ ಗೊತ್ತಾ, ನನ್ನ ಹತ್ರ ಒಂದು ಸ್ವಲ್ಪ ಹಳೆ ವೀಡಿಯೋಗಳು ಇದ್ದಾವೆ ಅಂತ. ಹಾಗೆಯೇ ಬರಬೇಕಿದ್ರೆ ಜೋಳ ಮಾರ್ತಾಯಿದ್ರು. ಜೋಳ ತೊಗೊಬಂದು ಅದನ್ನು ಕೂಡ ಬೇಯಿಸಿ ಇಟ್ಟಿದ್ದೀನಿ. ಸಂಜೆ ಹಸಿವಾಗುತ್ತಲ್ವ, ಆವಾಗ ನಾನು ಒಂದು ಜೋಳನ ತಿಂತೀನಿ. ಹೋದಾಗೆಲ್ಲ ಏನಾದರೂ ಒಂದು ಸ್ಟೀಲ್ ಐಟಮ್ ತೊಗೊಬರ್ದಿದ್ರೆ ನಂಗೆ ಬೇಜಾರು ಅಂತ ಅನಿಸುತ್ತೆ. ಇದು 45 ರೂಪಾಯೋ 42 ರೂಪಾಯಿನೋ ಮೊಸರೆಲ್ಲ ಹಾಕೋದಕ್ಕೆ ಚೆನ್ನಾಗಿದೆ ಅಂತ ಅಂದೆ. ನಮ್ಮನ್ನ ತೊಗೋ ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡೆ. ನಾನು ಇಡ್ಲಿ ರವೆ ಇತ್ತು ನನ್ನ ಹತ್ರ. ನಮ್ಮ ಮನೆಯವರಿಗೆ ಹೇಳೋದ್ರೊಳಗೆ ಅವ್ರು ಒಂದು ಇಡ್ಲಿ ರವೆ ತೊಗೊಬಂದಿದ್ರು. ನಾನು ನೋಡಲೇ ಇಲ್ಲ. ಬಿಲ್ಲೆಲ್ಲ ಹಾಕಿಸಿ ಆದಮೇಲೆ ನೋಡ್ತೀನಿ, ಮನೆಗೆ ಬಂದಮೇಲೆ ನಾನು ಒಂದು ಸಲ ಬಿಲ್ನ ಚೆಕ್ ಮಾಡ್ತೀನಿ. ಆವಾಗ ನೋಡ್ತೀನಿ ಇಡ್ಲಿ ರವೆ ತಂದಿದ್ದಾರೆ. ಆಲ್ರೆಡಿ ನನ್ನ ಹತ್ರ 2 ರವೆ ಪ್ಯಾಕೆಟ್ ಇತ್ತು. ಅದು ನಾನೀಗ ಸ್ವಲ್ಪ ಇಡ್ಲಿ ಮಾಡೋದು ಕೂಡ ಕಮ್ಮಿ ಮಾಡಿದ್ದೆ. ಹಾಗೆಯೇ ನಾನಿವತ್ತು ತಿಂಡಿಗೆ ನೀರು ದೋಸೆ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ನಮ್ಮ ಪಕ್ಕದ ಮನೆಯವರೊಬ್ಬರು ಹೇಳ್ಕೊಟ್ಟಿದ್ರು ನಂಗೆ, ಹಿಂಗೆ ಮಾಡಿ ಕೃಪಾ ಅಂತ. ಕೃಪಾನಲ್ಲ ಪಾಪ, ಕೃಪಕ್ಕ ಅಂತ ಹೇಳ್ತಾರೆ. ಅವ್ರು ಹೇಳಿದರು ಅಂತ ಅದೇ ಥರ ಮಾಡಿದ್ದೆ, ಚೆನ್ನಾಗಾಗಿತ್ತು. ಆದರೆ ನಾನು ರೆಸಿಪಿನ ಶೇರ್ ಮಾಡಲಿಲ್ಲ. ಯಾಕಂದರೆ ನನಗೆ ಯಾವಾಗ ಮಾಡಿದ್ರೂ ಆ ನೀರು ದೋಸೆ ಹಾಳಾಗಿಬಿಡುತ್ತೆ. ನಾವು ಅವತ್ತು ಹೆಬ್ರಿಲಿ ನೀರು ದೋಸೆ ತಿಂದ್ವಿ ಗೊತ್ತಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಅಷ್ಟು ಖುಷಿ ಆಗಿತ್ತು. ರಾತ್ರಿನೂ ಅಷ್ಟೇ ಜೋರಾಗಿ ಮಳೆ ಬರ್ತಾ ಇತ್ತು. ನಮ್ಮನೆ ಹತ್ರ ಯಾವಾಗಲೂ ಒಂದು ಕಪ್ಪೆ ಬಂದು ಇರುತ್ತೆ. ಇವಾಗ ಯಾಕೋ ಸ್ವಲ್ಪ ದಿನ ಆಯಿತು ಇಲ್ಲ. ಅದು ಇಲ್ಲಿ ನಾನು ಗಿಡ ಇಟ್ಟಿರ್ತೀನಲ್ವ, ಅಲ್ಲಿ ಬಂದು ಅದು ಇರುತ್ತೆ. ಕಪ್ಪೆಗಳು ಹಂಗೆ ಮನೆ ಒಳಗೆ ಬರಲ್ವಂತೆ, ಅಂದರೆ ಮನೆ ಹತ್ರ ಆ ಥರ ಬರಲ್ಲ ಅಂತ ನಾನು ಹೀಗೆ ವಿಡಿಯೋದಲ್ಲಿ ನೋಡಿದ್ದು. ಆಮೇಲೆ ನಾನು ಊರಿಗೆ ಹೋಗ್ತೀನಲ್ವ, ನಮ್ಮ ಮನೆಯಲ್ಲೂ ಅಷ್ಟೇ ಯಾವಾಗಲೂ ಕಪ್ಪೆ ಬಂದು ಒಳಗೆ ಇರುತ್ತೆ. ನಾನು ಪಾತ್ರೆ ತೊಳಿತೀನಲ್ವ, ಅಲ್ಲಿ ಇರುತ್ತೆ. ಅಂದರೆ ಒಳಗಡೆ ಸಿಂಕ್ ಇದೆಯಲ್ಲ, ಅಲ್ಲಿ ಇರುತ್ತೆ. ಬೆಳಗ್ಗೆ ನಮ್ಮಮ್ಮ ಎದ್ದು ಬಾಗಿಲು ತೆಗೆದ ತಕ್ಷಣ ನಮ್ಮಮ್ಮಕ್ಕಿಂತ ಮುಂಚೆ ಅದೇ ಫಸ್ಟ್ ಹಾರೋಗೋದಂತೆ. ನಮಗೆ ಅದೊಂಥರ ಕಪ್ಪೆದು ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ನಾವು ಕೂಡ ಕಪ್ಪೆಗೇನು ಮಾಡಲ್ಲ. ನಮ್ಮ ಸಿಂಬ ಇದ್ದಾಗೂ ಇರ್ತಾಯಿತ್ತು ಆ ಕಪ್ಪೆ. ಸಿಂಬನೂ ಅದಕ್ಕೆ ಏನೂ ಮಾಡ್ತಿರ್ಲಿಲ್ಲ. ಆದರೆ ನಮ್ಮ ಅಪ್ಪು ಮಾತ್ರ ಒಂದು ಸಲ ಸಿಂಬನ್ಗಿಂತ ಮುಂಚೆ ಒಂದು ಇತ್ತು, ಅದು ತಿಂದುಬಿಟ್ಟಿದ್ದ. ಅವನು ತಿಂದು ಗಂಟ್ಲಲ್ಲಿ ಸಿಕ್ಕಾಕೊಂಡು ಆಮೇಲೆ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ಆ ಥರ ಎಲ್ಲ ಆಗಿತ್ತು. ಮೊನ್ನೆ ವ್ಲಾಗ್ನ ನಾನು ಅಲ್ಲಿಗೆ ರಾತ್ರಿಯೇ ಮುಗಿಸ್ದೆ. ಯಾಕಂದರೆ ಏನೂ ಇರಲಿಲ್ವಲ್ಲ, ಹಾಗಾಗಿ ನಾನು ಹೆಚ್ಚಿಗೆ ಏನೋ ವೀಡಿಯೋನೂ ಶೂಟ್ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಕೂಡ ಬದನೆಕಾಯಿನ ಬೇಯೋದಕ್ಕೆ ಹಾಕಿದ್ದೀನಿ. ದೋಸೆ ಹಿಟ್ಟಿದೆ, ಹಾಗಾಗಿ ದೋಸೆ ಮತ್ತು ಬದನೆಕಾಯಿ ಚಟ್ನಿ ಮಾಡೋಣ ಅಂತ. ನಮ್ಮನೆಯವ್ರು ಏನಂದರು, ಇಬ್ಬರು ಕೆಲಸದವ್ರು ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ದೋಸೆ ಹಿಟ್ಟನ್ನು ಜಾಸ್ತಿ ಮಾಡಿದೆ. ಆದರೆ ಕೆಲಸದವ್ರು ಯಾರೂ ಬರಲಿಲ್ಲ ಅಂತೆ. ಹಾಗಾಗಿ
ಆಮೇಲೆ ದೋಸೆ ಹಿಟ್ಟು ಹಾಗೆ ಉಳೀತು. ನಮ್ಮ ಮನೆಯವರು ಫೋನ್ ಮಾಡಿದ್ರು ಬರಲ್ಲ ಅಂತ ಹೇಳಿದ್ರು ಅಂತ, ಇಲ್ಲಾಂದರೆ ಕಾಯಿ ಚಟ್ನಿ ಇದನ್ನು ಆಲೂಗಡ್ಡೆ ಹಾಕಿ ಬಾಜಿ ಮಾಡೋಣ ಅಂತ ಇದ್ದೆ. ಆಮೇಲೆ ಬರಲ್ಲ ಅಂದಮೇಲೆ ನಾನು ಬದನೆಕಾಯಿನ ಸುಡೋದಕ್ಕೆ ಹಾಕಿದ್ದೀನಿ. ದೋಸೆಗೆ ಬದನೆಕಾಯಿ ಬಜ್ಜಿ ಕೂಡ ಚೆನ್ನಾಗಾಗುತ್ತೆ. ನಾನು ಬದನೆಕಾಯಿ ಚಟ್ನಿ ಮಾಡಿದೆ. ನಮ್ಮ ಮನೆಯವ್ರು ತಿನ್ನಲ್ಲ. ನಂಗೆ ಬದನೆಕಾಯಿ ಬಜ್ಜಿ ಆಮೇಲೆ ಬೆಂಡೆಕಾಯಿ ಬಜ್ಜಿ ಅದೇನಾದರೂ ಚಿನ್ನಿ ಬಂದಾಗ ಮಾತ್ರ ನಾನು ಮಾಡ್ಕೊತೀನಿ. ಚಿನ್ನಿನೂ ಸದ್ಯ ಬರ್ತೀನಿ ಅಂತಿದ್ದಾಳೆ. ಆದರೆ ಅವಳಿಗೆ ಏನೇನೋ ಕೆಲಸಗಳಿರೋದ್ರಿಂದ ಬರೋಕ್ಕೆ ಆಗ್ತಾಯಿಲ್ಲ. ಶ್ರೇಯು ಬಂದಾಗೂ ಬರ್ಬೋದಾಗಿತ್ತು. ಬದನೆಕಾಯಲ್ಲಿ ಹುಳ ಇತ್ತು, ಹಾಗಾಗಿ ನಾನು ಒಂದು ಬದನೆಕಾಯಿನ ಎಸ್ದುಬಿಟ್ಟೆ. ಒಂದೇ ಬದನೆಕಾಯಿ ಇತ್ತು, ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿನೂ ಮಾಡಿದೆ. ಮತ್ತು ಬದನೆಕಾಯಿ ಚಟ್ನಿಗೂ ಕೂಡ ಸ್ವಲ್ಪ ಕಾಯಿ ಹಾಕಿ ಅದು ಮಾಡೋಣ ಅಂತೆಲ್ಲ ಅದನ್ನು ಕೂಡ ಈಗ ಮಾಡ್ತಾಯಿದ್ದೀನಿ. ಬದನೆಕಾಯಿ ಚಟ್ನಿಗೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಉಪ್ಪು ಹಾಕ್ಬಿಟ್ಟು ಅದನ್ನು ಫಸ್ಟು ರುಬ್ಕೊತೀನಿ ಕೊತ್ತಂಬರಿ ಸೊಪ್ಪು ಹಾಕಿ. ಆನಂತರ ಸುಟ್ಟಿರೋ ಬದನೆಕಾಯಿನ ಹಾಕಿ ಒಂದು ಸಲ ಮಿಕ್ಸಿ ಮಾಡಿದ್ರೆ ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ದೋಸೆಗೆ ನಂಗೆ ಇಷ್ಟ ಆಗುತ್ತೆ, ರೊಟ್ಟಿಗೆ ಏನೋ ನಂಗೆ ಗೊತ್ತಿಲ್ಲ. ಆದರೆ ದೋಸೆಗೆ ಮಾತ್ರ ತುಂಬ ಚೆನ್ನಾಗುತ್ತೆ. ಜೋಳದ ರೊಟ್ಟಿಗೆ ಚೆನ್ನಾಗಾಗುತ್ತೆ. ಯಾಕಂದರೆ ನಾನು ನಮ್ಮ ಮನೆಯವರು ಖಾನಾವಳಿಗೆ ಹೋಗ್ತೀವಲ್ಲ, ಅಲ್ಲಿ ಒಂದು ಸಲ ತಿಂದಿದ್ದೆ ನಾನು, ಚೆನ್ನಾಗಾಗಿತ್ತು. ಆದರೆ ನಾನು ಮನೇಲಿ ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ. ಹಾಗಾಗಿ ಅಂದರೆ ಮಾಡಬೇಕು, ಆದರೆ ನನಗೆ ಜೋಳದ ರೊಟ್ಟಿ ಮಾಡ್ತಾನೇ ಇಲ್ಲ. ನಾನು ಅವತ್ತು ತಾಲಿಪಟ್ಟು ಮಾಡಿದ್ದೆ ಗೊತ್ತಾ, ಆವಾಗ ನನಗೊಬ್ಬರು ಕಮೆಂಟಲ್ಲಿ ಹಾಕಿದರು ಜೋಳದ್ದು ತಾಲಿಪಟ್ಟು ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆಯೇ ಇವತ್ತು ಶುಕ್ರವಾರ ಆಗಿತ್ತು, ಹಾಗಾಗಿ ನಾನು ಉಪ್ಪಿನ ಇದನ್ನು ಕೂಡ ಸುಮಾರಿತ್ತು, ಹಾಗಾಗಿ ಎಷ್ಟು ಖಾಲಿ ಆಗಿತ್ತೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಹಾಕಿದೆ. ನಾನು ಯಾವಾಗಲೂ ಶುಕ್ರವಾರದ ದಿನ ಉಪ್ಪನ್ನ ಡಬ್ಬಕ್ಕೆ ಹಾಕ್ತೀನಿ. ಹಾಗೆಯೇ ನಮ್ಮ ಮನೆಯವರು ಬರಬೇಕಿದ್ರೆ ನಿಂಬೆಹಣ್ಣು ಬಿಟ್ಟಿತ್ತಂತೆ. ಇವಾಗ ಮಳೆಗಾಲದಲ್ಲಿ ಇನ್ನೂ ನಿಂಬೆಹಣ್ಣು ಬಿಡೋಕ್ಕೆ ಶುರುವಾಗುತ್ತೆ, ಆದರೆ ಅಂಥ ಏನು ಬಿಡ್ತಾ ಇಲ್ಲ ಅದು. ಮತ್ತು ಒಂದಷ್ಟು ಗಿಡಗಳನ್ನೂ ಕೂಡ ಮಾಡಿಟ್ಟಿದ್ದೀನಿ. ಒಂದು ಸ್ವಲ್ಪ ಮಳೆ ಚೆನ್ನಾಗಿ ಬಂದರೆ ಕೊಟ್ಟು ಕಳ್ಸೋಣ ಅಂತ ಇದ್ದೀನಿ. ಇದೇನು ಮಳೆ ಹಿಡಿದು ಹೊಡಿತಾನೇ ಇಲ್ಲ, ಹಾಗಾಗಿ ಕೊಟ್ಟು ಕಳಿಸಿಲ್ಲ. ಹಾಗೆ ದೋಸೆನೂ ಆಯಿತು, ಹಾಗೆ ತಿಂಡಿನೂ ಕೂಡ ಆಯಿತು. ನಾನು ಆಮೇಲೂ ವಿಡಿಯೋ ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ. ಈಗ ವಿಡಿಯೋನ ಮಾಡೋದಕ್ಕೆ ಮನಸ್ಸು ಆಗ್ತಾ ಇಲ್ಲ. ಅದು ನೆಕ್ಸ್ಟ್ ಡೇ ಬೇರೆ ಶ್ರೇಯನ ಕರೆಯೋಕ್ಕೆ ಹೋಗೋದಿತ್ತು. ನಾನು ಇದರಲ್ಲೂ ಕೂಡ ಇದ್ದೆ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.